ಹಲೋ ಫ್ರೆಂಡ್ಸ್, ಜ್ಞಾನಕಾಶಿ ಅಕಾಡೆಮಿಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. TET 2025ರ ಅಂಗವಾಗಿ ನಾವೀಗ ಮ್ಯಾಥ್ಸ್ ವಿಷಯಕ್ಕೆ ಸಂಬಂಧಿಸಿದ ಮತ್ತು ಸೈನ್ಸ್ ವಿಷಯಕ್ಕೆ ಸಂಬಂಧಿಸಿದ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ. ಅದರ ಭಾಗವಾಗಿ ಇಂಪಾರ್ಟೆಂಟ್ ಕ್ವಶನ್ ಆದ ಬಹುಪದೋಕ್ತಿಗೆ ಸಂಬಂಧಿಸಿದಾಗಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ -3 ಮತ್ತು 2 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಸೊ ಈ ಒಂದು ಪ್ರಶ್ನೆಯನ್ನು ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಾಗೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟಿದ್ದಾರೆ. ಶೂನ್ಯತೆಗಳ ಮೊತ್ತವನ್ನು ಯಾವ ರೀತಿಯಾಗಿ ಬರಿತೀವಿ? ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು 3 ಅಂತ ಕೊಟ್ಟಿದ್ದಾರೆ. 3 ತಂದಾಗ ಇದರ ಸೂತ್ರ ಏನಿದೆ? -b/a ಇದೆ. ಮೈನಸ್ ಆಲ್ರೆಡಿ ಇರುತ್ತೆ, ಹಾಗಾಗಿ ಇದು ಮೈನಸ್ ಆಯಿತು. ಮೈನಸ್ ಇಟ್ ಈಸ್ ಹಂಗೆ ಬರಿಬೇಕು. ಇಲ್ಲಿ ಯಾವ ಬೆಲೆಯನ್ನು ಅಪ್ಲೈ ಮಾಡಿದಾಗ ಇದು 3 ಬರುತ್ತೆ, ಅಂದರೆ -3. ಓಕೆ, ಮೈನಸ್ ಪ್ಲಸ್ ಆಗುತ್ತೆ, ಹಾಗಾಗಿ 3. a = 1 ಆಗಿರಲಿ, ಯಾಕಂದರೆ ಇಲ್ಲಿ x² ಸಹಗುಣಕ ಇಲ್ಲಿ ಯಾವುದೇ ರೀತಿಯಾದ ವ್ಯಾಲ್ಯೂಸ್ಗಳು /2 /4 ಯಾವುದೇ ರೀತಿಯಾದ ವ್ಯಾಲ್ಯೂಸ್ಗಳಿಲ್ಲ, ಹಾಗಾಗಿ ಏನೂ ಇಲ್ಲ ಅಂದರೂ 1 ಇರುತ್ತೆ. ಹಾಗಾಗಿ a = 1 ಅಂದಾಗ ಇಲ್ಲಿ b = 3 ಅಂತ ಹೇಳಿ ತೆಗೆದುಕೊಳ್ಳೋಣ. ಅದೇ ರೀತಿಯಾಗಿ ಇಲ್ಲಿ ಏನು ಕೊಟ್ಟಿದ್ದಾರೆ? ಶೂನ್ಯತೆಗಳ ಗುಣಲಬ್ಧವನ್ನು ಕೂಡ ಕೊಟ್ಟಿದ್ದಾರೆ. ಶೂನ್ಯತೆಗಳ ಗುಣಲಬ್ಧ ಏನಾಗಿರುತ್ತೆ ಅಂದರೆ ಅದು 2 ಆಗಿರುತ್ತೆ. ಇದರ ಒಂದು ಸೂತ್ರ ಏನು? ಶೂನ್ಯತೆಗಳ ಗುಣಲಬ್ಧವನ್ನು ಕಂಡುಹಿಡಿಯುವಂಥ ಸೂತ್ರ c/a ಆಗಿರುತ್ತೆ. 2/1 ಅಂದರೆ ಏನೂ ಇಲ್ಲ ಅಂದರೆ ಡಿನಾಮಿನೇಟ್ರಲ್ಲಿ ಏನೂ ಇಲ್ಲ ಅಂದರೆ 1 ಇರುತ್ತೆ, ಹಾಗಾಗಿ c ಬೆಲೆ ಏನಾಗಿರುತ್ತೆ ಅಂದರೆ ಅದು 2 ಆಗಿರುತ್ತೆ. ಹಾಗಾದರೆ ಇಲ್ಲಿ a ಬೆಲೆ ಏನಾಗಿರುತ್ತೆ? 1 ಆಗಿರುತ್ತೆ. ಈಗ a, b, c ವ್ಯಾಲ್ಯೂ ನಮಗೆ ಸಿಕ್ತು. ಈ ಒಂದು ವ್ಯಾಲ್ಯೂಸ್ಗಳನ್ನು ಏನು ಮಾಡಬೇಕು? ವರ್ಗ ಸಮೀಕರಣದಲ್ಲಿ ಅಪ್ಲೈ ಮಾಡಬೇಕು. ಸ್ಟ್ಯಾಂಡರ್ಡ್ ಅಂದರೆ ವರ್ಗ ಸಮೀಕರಣದಿಂದ ಯಾವ ರೀತಿಯಾಗಿರುತ್ತೆ? x² ಪ್ಲಸ್ ಈಗ a ಪ್ಲಸ್ b ಇಂಟು x ಪ್ಲಸ್ a ಇಂಟು b. ಈ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ದಲ್ಲಿ a ಮತ್ತು b ಎಲ್ಲ ವ್ಯಾಲ್ಯೂಸ್ಗಳನ್ನು ಅಪ್ಲೈ ಮಾಡಬೇಕು. x² a ಪ್ಲಸ್ b ಅಂದರೆ ಅದು ಏನಾಗಿರುತ್ತೆ? 4x. a ಇಂಟು b ಅಂದಾಗ ಅದು 3 ಆಗಿರುತ್ತೆ. ಹಾಗಾಗಿ ಇದು 4 ಅಲ್ಲ, ಇಲ್ಲಿ ಆಲ್ರೆಡಿ ನಮಗೆ ಕೊಟ್ಟಿದ್ದಾರೆ. ಅಥವಾ ಈ ಸೂತ್ರವನ್ನು ನಾವು ಯಾವ ರೀತಿಯಾಗಿ ಬರಿಬೇಕಪ್ಪ ಅಂದರೆ x² ಪ್ಲಸ್ ಆಲ್ಫಾ ಪ್ಲಸ್ ಬೀಟಾ ಎಕ್ಸ್ ಆಲ್ಫಾ ಇಂಟು ಬೀಟಾ. x² ಆಲ್ಫಾ ಪ್ಲಸ್ ಬೀಟಾ ಎಷ್ಟಪ್ಪ ಅಂದರೆ 3x, ಆಲ್ಫಾ ಇಂಟು ಬೀಟಾ ಅಂದರೆ 2. ಈ ರೀತಿಯಾಗಿ ನಾವು ವರ್ಗ ಸಮೀಕರಣಕ್ಕೆ ಕೊಟ್ಟಿರುವಂಥ ಶೂನ್ಯತೆಗಳನ್ನು ಯೂಸ್ ಮಾಡಿಕೊಂಡು ಬರೀಬೇಕು. ಈ ರೀತಿಯಾದ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.